ನಗರದಾದ್ಯಂತ ಸಂಭ್ರಮದ ಗಣೇಶೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದ್ದು, ನಗರದ ವಿವಿಧೆಡೆ ವಿಶೇಷವಾದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಅದರಲ್ಲೂ ಕೌಲ್ ಬಜಾರ್ನ ವಾಸವಿ ಕಿರಾಣಿ ಸ್ಟೋರ್ ಗಣೇಶ ಎಲ್ಲರನ್ನ ತನ್ನತ್ತ ಸೆಳಿತಾ ಇದ್ದಾನೆ. ಶೆಟ್ಟರು ಅಂದ್ರೆ ಬಿಸ್ನೆಸ್ಗೆ ಹೆಸರುವಾಸಿ. ಅದರಲ್ಲೂ ಕಿರಾಣಿ ಅಂಗಡಿ ಅವರ ಮೂಲ ವ್ಯಾಪಾರ ವೃತ್ತಿಯಾಗಿದೆ. ಹೀಗಾಗಿ ನಮ್ಮ ವ್ಯಾಪಾರ ಮೂಲ ವೃತ್ತಿ ಜನತೆಗೆ ಜೊತೆಯಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ಮಾಹಿತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ವಾಸವಿ ಕಿರಾಣಿ ಸ್ಟೋರ್ ಗಣಪನನ್ನ ಕೌಲ ಬಜಾರಿನಲ್ಲಿ ಪ್ರತಿಷ್ಠಾಪನೆಯನ್ನಾಗಿ ಮಾಡಲಾಗಿದೆ. ಬನ್ನಿ, ನಮ್ಮ ಬಳ್ಳಾರಿಯ ಹಿರಿಯ ಪ್ರತಿನಿಧಿಯವರು ಕೂಡ ವೆಂಕಟೇಶ ಕುಲಕರ್ಣಿ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ರು ಅಂತ ನೋಡೋಣ. ಗೌರಿ ಗಣೇಶ ಹಬ್ಬ ಆರಂಭವಾಗಿದೆ. ಬಳ್ಳಾರಿಯಲ್ಲೂ ಕೂಡ ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಳ್ಳಾರಿ ನಗರದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಕೌಲ್ ಬಜಾರ್ದಲ್ಲಿರ್ತಕ್ಕಂಥ ವಾಸವಿ ಯುವಕ ಸಂಘದ ವತಿಯಿಂದ ಒಂದು ಗಣೇಶವನ್ನು ಇಲ್ಲಿ ವಿಶಿಷ್ಟವಾಗಿ ಪ್ರತಿಷ್ಠಾಪನೆ ಮಾಡಿದ್ದು ನಾವು ಕೂಡ ನೋಡ್ಬೋದು. ವಾಸವಿ ಕಿರಾಣಿ ಸ್ಟೋರ್ ಅನ್ನುವಂಥ ಬೋರ್ಡ್ ಹಾಕಿ, ಸೊ ಶೆಟ್ರು ಹಿಂದಿನ ಕಾಲದಿಂದಲೂ ಕಿರಾಣಿ ಅಂಗಡಿಯನ್ನೇ ಅವರ ತಮ್ಮ ವೃತ್ತಿಯನ್ನಾಗಿಸ್ಕೊಂಡು ಬಂದಿರತಕ್ಕಂಥದ್ದು. ಆ ವೃತ್ತಿಯ ಜೀವಾಳವನ್ನೇ ಗಣೇಶನನ್ನಾಗಿ ಮಾಡಿ ಗಣೇಶ ಅಲ್ಲಿ ಕೂತು ಬರ್ತಕ್ಕಂಥ ಜನರಿಗೆ ಕಿರಾಣಿ ಸಾಮಾನುಗಳನ್ನು ಕೊಡ್ತಕ್ಕಂಥ ಒಂದು ವಿಶಿಷ್ಟ ಸಂಸ್ಕೃತಿ ಬಿಂಬಿಸುವಂತಹ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಈ ಒಂದು ವಾಸವಿ ಸಮುದಾಯದ ಜನರೇನಿದ್ದಾರೆ ತಮ್ಮ ವೃತ್ತಿ ಏನಿದೆ ಆ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಯೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು, ಅವರಿಗೆ ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್ ಹೇಗಿರುತ್ತೆ ಅನ್ನೋದನ್ನು ಗೊತ್ತು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ, ನಾನು ಕೂಡ ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಸರ್, ವಾಸವಿ ಕಿರಾಣಿ ಸ್ಟೋರ್ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಇದು ಏನು ಸೂಚಿಸ್ತದೆ ಸರ್? ಇದು ನೋಡಿ, ನಮಗೆ ಇದು ವಾಸವಿ ದೇವಸ್ಥಾನದಲ್ಲಿ ಇದು 12ನೇ ವರ್ಷ ಇದು ಮಾಡಲಿಕ್ಕೆ. ಪ್ರತಿ ವರ್ಷ ನಾವು ಬಗೆಯ ವಿವಿಧವಾಗಿ ಮಾಡ್ತೀವಿ. ಈ ಸರಿ ನಾವು ಕಾಂತಸ್ ಅಂದ್ಕೊಂಡಿದ್ವಿ, ಕಿರಾಣಿ ಶಾಪ್ ಅಂದ್ಕೊಂಡಿದ್ವಿ, ಅದೇ ಪ್ರಕಾರ ಮಾಡಿದ್ವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತ ಭಾಳ ಇಚ್ಛೆ ಇದೆ. ಸೊ ಈ ಕಿರಾಣಿ ಶಾಪೇ ಮಾಡಬೇಕು ಅನ್ನುವಂಥ ಉದ್ದೇಶ ಏನು? ನಮ್ಮ ಆರ್ಯವೈಶ್ಯ ಸಮುದಾಯದವರಿಗೆ ಕಿರಾಣಿ ಅಂಗಡಿನೇ ಪ್ರಾಮುಖ್ಯ. ನಾವು ಬದುಕಿರೋದು ಅಂಗಡಿಯಿಂದ, ವ್ಯಾಪಾರದಿಂದನೇ ನಾವೆಲ್ಲ ಜೀವನ ಮಾಡಿರೋದು. ಅದರ ಸಲುವಾಗಿ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಕಿರಾಣಿ ಸ್ಟೋರ್ಸ್ ಅಂತಂದು ಹೆಸರಿಟ್ಟು ಆ ನಮ್ಮ ಸಮುದಾಯದ ಗುರುತನ್ನು ನಾವು ಜನರಿಗೆ ತೋರಿಸ್ಲಿಕ್ಕಾಗಿ ಈ ಥರ ವ್ಯವಸ್ಥೆ ಮಾಡಿ. ಸೊ ಈಗ ಕಿರಾಣಿ ಸ್ಟೋರ್ನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಮುಂದಿನ ಹೇಗಿರಬೇಕು ಅವ್ರ ಜೀವನ ಮತ್ತು ನಿಮ್ಮ ಬಿಸ್ನೆಸ್ ಹೇಗಿತ್ತು, ನಿಮ್ಮ ಹಿರಿಯರು ಹೇಗಿದ್ದರು ಅನ್ನೋದನ್ನು ಬಿಂಬಿಸ್ಲಿಕ್ಕೂ ಈ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ. ಸೊ ನೀವು ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ? ಏನಿಲ್ರಿ, ಈಗ ಹೇಳ್ತಾರಲ್ಲ, ಈಗೆಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಎಲ್ಲ ಶಾಪ್ಸ್ಗೆಲ್ಲ ಬಂದಿದ್ದಾವೆ. ನಮ್ದೆಲ್ಲ ಇತ್ತು ಸಣ್ಣ ಪುಟ್ಟ ಇತ್ತು. ಈಗಿನ ಮಕ್ಕಳೆಲ್ಲ ಏನು ಮಾಡಬೇಕು, ಒಂದು ಸ್ಟೆಪ್ ಮಾಡಬೇಕು. ಈಗೆಲ್ಲ ಮಾಡಿದ್ದಾರೆ. ಏನಾದರೂ ದೊಡ್ಡ ಬಂದರೆ ಮಲ್ಬಾರು ಅವೆಲ್ಲ ಗೋಲ್ಡ್ ಶಾಪ್ ಎಲ್ಲ ದೊಡ್ಡ ನೋಡ್ತೀರಿ. ಆ ಥರ ನಮ್ಮ ಬಿಸ್ನೆಸ್ ಸ್ಟೆಪ್ನಲ್ಲಿ ಮಕ್ಕಳೆಲ್ಲರೂ ಒಂದು ಲೆವೆಲ್ ಹೆಚ್ಚಿಗೆ ಹೋಗ್ಕಂತಾನೆ ಮಾಡೋದು. ಅದೇ ಬಿಸ್ನೆಸ್ ಅಂದರೆ ಏನಿರುತ್ತೆ, ವ್ಯಾಪಾರ ಅಂದರೆ ಫ್ರೀ ಆಗಿರುತ್ತೆ, ಯಾರ ಕೈ ಕೆಳಗೂ ಇರೋಂಗಿಲ್ಲ. ನಮ್ಮದೇ ಆದ ಬಿಸ್ನೆಸ್ ಅಂದರೆ ನಮ್ಮದೇ ಸ್ವಂತ, ನಾವೇ ಓನರ್ ಆಗಿ ಇರ್ತೀವಿ. ಸೊ ನಮ್ಮ ಶೆಟ್ರ ವೃತ್ತಿ ಜೀವನ ಹೇಗಿರ್ತದೆ, ನಾವು ಹೇಗಿರ್ತೀವಿ ಅನ್ನುವಂಥ ಬಿಂಬಿಸ್ಲಿಕ್ಕೆ ಈ ಒಂದು ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲೂ ಕೌಲ್ ಬಜಾರ್, ಬಳ್ಳಾರಿಯಲ್ಲಿ ಕೌಲ್ ಬಜಾರ್ ಅಂತ ಹೇಳಿದರೆ ತುಂಬ ರಿಮೋಟ್ ಏರಿಯಾ ಇರ್ತಕ್ಕಂಥದ್ದು. ಸೊ ಇಂಥದ್ರಲ್ಲಿ ವಾಸವಿ ದೇವಾಲಯದಲ್ಲಿ ಈ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಬಳ್ಳಾರಿಯ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ದಿನನಿತ್ಯ ಹರಿದು ಬರ್ತಾ ಇದ್ದಾರೆ. ಸೊ ಈ ಗಣೇಶನನ್ನು ನೋಡಿ ಈ ಒಂದು ವಿಚಾರ ಅಂದರೆ ವಾಸವಿ ಕಿರಾಣಿ ಸ್ಟೋರ್ ಅಂದರೆ ಏನು ಅಂತಕ್ಕಂಥ ವಿಚಾರಗಳನ್ನು ಇಲ್ಲಿನ ಸದಸ್ಯರಿಂದ ತಿಳ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಧಾಕೃಷ್ಣ ಜೊತೆ ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.